ಜಾಯಿನ್ ಆಗ್ತಾರೆ. ಈ ರೀತಿ ಫೈಟ್ ಮಾಡ್ತಾ ಮಾಡ್ತಾ ಜಾಕ್ಗೆ ಇಂಜುರಿ ಆಗುತ್ತೆ. ಇವನ ಆ ಪರಿಸ್ಥಿತಿಯನ್ನ ನೋಡಿ ಜಾಕ್ ನ ಬಾಸ್ ಬಂದು ವೀಕ್ಲಿ ನಿಂಗೆ ಏನಾಗ್ತಿದೆ ಅಂತ ಕೇಳ್ತಾರೆ. ಬಟ್ ಪ್ರಾಪರ್ ಆಗಿ ಇವನ್ ಕಡೆಯಿಂದ ರೆಸ್ಪಾನ್ಸ್ ಬರಲ್ಲ. ಇವನ್ ಮನಸ್ಸಲ್ಲಿ ಏನೇನೋ ಕಾಡ್ತಾ ಇರುತ್ತೆ. ನಾ ಏನಕ್ಕೆ ಇಲ್ಲಿದ್ದೀನಿ, ಇನ್ಶೂರೆನ್ಸ್ ಕಂಪನಿಯಲ್ಲೇ ನಾನು ಏನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ನನ್ ಮನೆ ಸುಟ್ಟೋಯ್ತು, ನಂಗೆ ಏನಕ್ಕೆ ಕೋಪ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಟೈಲರ್. ಯಾಕಂದ್ರೆ ನಾರ್ಮಲ್ ಸಿಸ್ಟಮ್ ಅಲ್ಲೇ ಜಾಕ್ ಇದ್ದಿದ್ರೆ ಅವನು ತುಂಬಾ ಬೇಜಾರಾಗ್ತಾ ಇದ್ದ. ಈಗ ಜಾಕ್ಗೆ ನಿದ್ದೆ ಮಾಡೋದಕ್ಕೆ ಯಾವ್ದೇ ರೀತಿ ಟ್ಯಾಬ್ಲೆಟ್ ಬೇಕಾಗಿಲ್ಲ, ಥೆರಪಿ ಬೇಕಾಗಿಲ್ಲ. ಇವನು ಫೈಟ್ ಮಾಡ್ತಾ ಇದ್ದ ಆ ಪೇನ್ ಅಲ್ಲಿ ಇವನಿಗೆ ಥೆರಪಿ ಸಿಗ್ತಾ ಇತ್ತು. ಫೈಟ್ ಮಾಡ್ತಾ ಇದ್ದ ಗ್ರೂಪ್ ಅಲ್ಲಿ ಸುಮಾರು ಜನ ಗ್ರಾಜುವಲ್ ಆಗಿ ಆಡ್ ಆಗ್ತಾ ಹೋಗ್ತಾರೆ. ಸೊ ಸ್ಮೂತ್ ಆಗಿ ಹೋಗೋದಕ್ಕೆ ರೂಲ್ಸ್ ಅನ್ನ ಹಾಕ್ತಾನೆ. ಫಸ್ಟ್ ಮತ್ತೆ ಸೆಕೆಂಡ್ ರೂಲ್ ಏನಂದ್ರೆ ಯಾರು ಕೂಡ ಫೈಟ್ ಕ್ಲಬ್ ಬಗ್ಗೆ ಮಾತಾಡ್ಲೇಬಾರ್ದು. ಈ ಫೈಟ್ ಕ್ಲಬ್ ಅಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಅವರ ಬಾಡಿ ತುಂಬಾ ಸಾಫ್ಟ್ ಆಗಿರುತ್ತೆ. ಕೆಲವು ವಾರಗಳ ನಂತರ ಅವರ ಬಾಡಿ ಅನ್ನೋದು ಕಲ್ಲಾಗುತ್ತೆ. ಹೀಗೆ ನಿಧಾನವಾಗಿ ಇವರ ಕ್ಲಬ್ ಅನ್ನೋದು ಬೆಳೀತಾ ಹೋಗುತ್ತೆ. ಇವರ ಕ್ಲಬ್ ನ ಮೆಂಬರು ಅಲ್ಲಲ್ಲಿ ಕಾಣ್ತಾ ಇರ್ತಾರೆ. ಫೈಟ್ ಕ್ಲಬ್ ಅಲ್ಲಿ ಎಲ್ಲರೂ ಕೂಡ ಹೇರ್ ಅನ್ನ ಶಾರ್ಟ್ ಆಗಿ ಕಟ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ವೆಪನ್ಸ್ ಮತ್ತೆ ಶಾರ್ಪ್ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ಲೇಬಾರ್ದು. ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಒಬ್ರು ನಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಲ್ಸ್ಬೇಕು. ಜಾಕ್ ಕೂಡ ಈ ಫೈಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಒಂದಿನ ಒಬ್ಬ ಸರಿಯಾಗಿ ಇವನ್ನ ಹೊಡಿತಾನೆ. ಇದರಿಂದ ಅವನ ಕಣ್ಣಿಗೆ ಆಪರೇಷನ್ ಕೂಡ ಆಗುತ್ತೆ. ಬಟ್ ಫೈಟ್ ನ ಮಾತ್ರ ಇವನು ನಿಲ್ಸೋದೇ ಇಲ್ಲ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಥೆರಪಿ ಏನೂ ಇಲ್ಲ. ಇಲ್ಲಿ ಫೇಕ್ ಪರ್ಸನ್ ಅನ್ನೋರು ಯಾರು ಕೂಡ ಇಲ್ಲ. ಒಂದಿನ ಮಾರ್ಲಾ ಕಡೆಯಿಂದ ಕಾಲ್ ಬರುತ್ತೆ. ಎಲ್ಲಿದ್ಯಾ, ಸುಮಾರು ದಿನ ಆಯ್ತು, ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳ್ತಾಳೆ. ಜಾಕ್ಗೆ ಅವಳ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟೇ ಇರಲ್ಲ. ಇವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್ ತಗೊಂಡಿರ್ತಾಳೆ. ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಬಟ್ ಜಾಕ್ ಡೋಂಟ್ ಕೇರ್. ಫೋನ್ ಹಂಗೆ ಇಟ್ಬಿಟ್ಟು ನಿದ್ದೆ ಹೋಗ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಅವನು ಹೇಳ್ಬೇಕಾದ್ರೆ ಟೈಲರ್ ನ ಡೋರು ಕ್ಲೋಸ್ ಆಗಿರುತ್ತೆ. ಅವನು ಈ ರೀತಿಯೆಲ್ಲ ಡೋರ್ನ ಲಾಕ್ ಮಾಡ್ತಾನೆ ಇರ್ಲಿಲ್ಲ. ಇವನು ಏನಕ್ಕೆ ಡೋರ್ನ ಕ್ಲೋಸ್ ಮಾಡ್ಕೊಂಡ ಅಂತ ನೋಡ್ಬೇಕಾದ್ರೆ ಅಲ್ಲಿ ಮಾರ್ಲಾ ಬರ್ತಾಳೆ. ಈ ರೀತಿ ಕೇಳಿದ ಕೂಡಲೇ ಮಾರ್ಲಾಗೆ ಶಾಕು. ಮಾರ್ಲಾ ಹೇಳ್ತಾಳೆ, ನೀನ್ ತಾನೇ ಕರ್ಕೊಂಡ್ ಬಂದೆ, ಏನೋ ಗೊತ್ತಿಲ್ದೇ ಹಾಗೆ ನಾಟಕ ಮಾಡ್ತಿದೆ ಅಂತ ಕೇಳಿದಕ್ಕೆ ಅಲ್ಲಿಂದ ಕೋಪಗೊಂಡು ಇವಳು ಹೊರಟೋಗ್ತಾಳೆ. ಏನಾಗ್ತಿದೆ, ನಾನ್ ಯಾವಾಗ ಹೋದೆ ಅಂತ ಇವನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಟೈಲರು ನಗಾಡ್ತಾ ಇರ್ತಾನೆ. ಇವನು ಯಾವಾಗ ಫೋನ್ ನ ಹಂಗೆ ಇಟ್ಟು ಹೋಗ್ತಾನೋ ಆವಾಗ ಟೈಲರ್ ಬಂದು ಮಾರ್ಲಾ ಹತ್ರ ಮಾತಾಡ್ತಾನೆ. ಹೋಗಿ ನೋಡ್ಬೇಕಾದ್ರೆ ಮಾರ್ಲಾ ಸಾಯ್ತಾ ಇರ್ತಾಳೆ. ಅಂದ್ರೆ ಅವಳೀಗ ನಿದ್ದೆ ಮಾಡಿದ್ರೆ ಅದೇ ಅವಳ ಕೊನೆ ನಿದ್ದೆ ಆಗಿರುತ್ತೆ. ಸೊ ಇವಳನ್ನ ನಿದ್ದೆ ಮಾಡಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ಟೈಲರ್ ಅವಳನ್ನ ರಾತ್ರಿ ಇಡೀ ಸೆಕ್ಸ್ ಅಲ್ಲೇ ಇರೋ ಹಾಗೆ ಇವನು ನೋಡ್ಕೋತಾನೆ. ಆ ಕಾರಣದಿಂದ ಟೈಲರ್ ಈಗ ಇವರ ಮನೆಯಲ್ಲಿದ್ದಾಳೆ. ಇವನು ಕೆಲ್ಸಕ್ಕೆ ಹೋಗಿ ಬಂದ ನಂತರ ಅವನ್ ತಲೆ ಮೇಲೆ ಟೆರೆಸ್ ಅಲ್ಲಿ ಸೌಂಡ್ ಮೇಲ್ ಸೌಂಡು. ಅದೇನಂದ್ರೆ ಟೈಲರ್ ಮತ್ತೆ ಮಾರ್ಲಾನ ಆಟ. ಇವರಿಬ್ಬರ ಆಟ ಅಷ್ಟು ಎಕ್ಸ್ಟ್ರೀಮ್ ಆಗಿರುತ್ತೆ. ಒಂದಿನ ಪೊಲೀಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಆಫೀಸರ್, ನಿಮ್ ಮನೇಲಿ ಬೆಂಕಿ ಬಿತ್ತಲ್ಲ, ಅದು ಆಕ್ಸಿಡೆಂಟಲ್ ಆಗಿ ಆಗಿತ್ತಲ್ಲ, ಯಾರಿಗೋ ಮನೆಯಿಂದನೇ ಬಾಂಬ್ ನ ಹೆಂಗ್ ಮಾಡೋದು ಅಂತ ಗೊತ್ತಾಗಿದೆ. ಸೊ ಆ ಬಾಂಬ್ ಇಂದನೇ ನಿಮ್ಮ ಮನೆ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಇವನಿಗೆ ವಿಚಿತ್ರ ಅಂತ ಅನ್ಸುತ್ತೆ. ಅದನ್ನ ಜಾಸ್ತಿ ಕೇರ್ ಮಾಡ್ದೆ ಟೈಲರ್ ಜೊತೆ ಇವನು ಸೋಪಿಗೆ ಬೇಕಾದ ಕೊಬ್ಬನ್ನ ತರೋದಿಕ್ಕೆ ಹೋಗ್ತಾನೆ. ಆ ಸೋಪನ್ನ ಶ್ರೀಮಂತರು ತುಂಬಾ ಬೆಲೆ ಕೊಟ್ಟು ತಗೊಂತಾರೆ.